ನಾವೆಲ್ಲ ಉತ್ತರ ಕರ್ನಾಟಕ ಮಂದಿರಿ ವಿಮಾನ ನೋಡಿಲ್ಲ ನಾವು ಭಾಳ ಜನ. ಇಡೀ ವಿಮಾನ ಬಂತಂತ ತಿಳ್ಕೊಂಡು ಇಡೀ ಹಳ್ಳಿ ಜನ ಬಂದು ಹೊರಗೆ ನೋಡ್ತೀವಿ ನಾವು. ಇಲ್ಲಿ ಬಂದೈತಿ ನೋಡಂತಂದು. ನಾವು ನಿನ್ನೆ ಬಂದು ಹೊತ್ನಾಗ ಓಮಾನ್ ಏರ್ ಮಾದಲ್ರಿ ಅದು ಮುಟ್ಟಿ ನೋಡ್ಲಾಕತ್ತಿದ್ವಿ ನಾವು. ಗಟ್ಟಿ ಐತಿಲ್ಲಪ್ಪ ಇಲ್ಲೇ ನಮ್ಮ ಕಡೆ ಅಲ್ಲಿಗ ಮ್ಯಾಲ ಹೋಗೋಣ ಅಲಗಾಡಕ್ಕೆ ಸ್ಟಾರ್ಟ್ ಆಗ್ತಾರ ಅವು. ನಮ್ಗೆ ಅಂಜಿಕೆ ಗಟ್ಟಿ ಮುಟ್ಟಾದಿಲ್ಲ ಅಂತ ಬಡದ್ ನೋಡ್ಲಾಕೈತಿದ್ದೆ ನಾನು. ಸ್ವಲ್ಪ ಟೈಮ್ ಸಿಕ್ಕಿತ್ತಲ್ಲಿ ಚಲೋ ಐತಿ ನಡಿ ಅಂತ. ಯಾಕಂದ್ರೆ ನಮ್ಮ ಕಡೆ ಕೆಲವೊಂದು ಡೆಕ್ಕನ್ ಏರ್ವೇಸ್ ಅವೆಲ್ಲ ಕೆಲವು ಇದ್ದು ಮಳಿ ಹೊಡಿತಿದ್ರು ನಾವು ಹೋಗೋ ಮುಂದಾಗ. ಅಂತ ವಿಮಾನ ಐತಿವಿ ನಾವು ಹೋಗ್ತೀವಿ. ಅದು ಕೆಳಗೆ ಇಳೆ ಮುಂದಾಗ ನೋಡ್ಬೇಕ್ರೆ ನೀವು ಗಡ 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 ಅಂತಿರ್ತದ. ಇಲ್ಲಿ ಭಾಳ ಚಂದ ಲ್ಯಾಂಡ್ ಮಾಡಿದ್ರು, ಭಾಳ ಸಂತೋಷ ಅನಿಸ್ತು. ವಿಮಾನದ ಒಳಗೆ ಬಂದ ತಕ್ಷಣ ಖುಷಿ ಆಗಿಬಿಡ್ತೀವಿ ನಾವು. ಗಗನಸಕ್ಕಿ ನೋಡಿದ್ವಿ ನಾವು, ಖುಷಿ ಆಗಿಬಿಡ್ತೀವಿ ನನಗೆ. ಇಂಥ ಹೆಣ್ಮಕ್ಳು ಇಲ್ಲಿ ಓಡಾಡಕತ್ತಾರೆ ಗಂಡಸಾಗಿ ನಾನು ಅನ್ಸ್ಬಾರ್ದು ಅಂತ ಅನ್ಕೊಂಡೆ ನಾನು. ನಾನಾ ಧೈರ್ಯ ತಗೊಂಡೇನ್ರಿ ನಾನು ಹತ್ತಿ ಗುಡ್ರಾಗಿದ್ದ ಹೊತ್ನಾಗ ದುಬೈದಿಂದ ಫಸ್ಟ್ ಫೋನ್ ಬಂತ್ರಿ. ಈರಣ್ಣ ಮೂಲಿ ಮನೆ ಅಂತೇಳಿ ಕರೆಸಿದವ್ರು. ಮಾಮನೆಯರ ದುಬೈಗೆ ಬರ್ಬೇಕಂತಂದಾಗ ಭಾಳ ಸಂತೋಷ ಆಯ್ತು ನನಗೆ. ನಮ್ಮ ಹತ್ತಿ ಹುಡ್ರ ಜನ ಯಾದಗಿರಿ ಡಿಸ್ಟಿಕ್ ಇಡೀ ಹಳ್ಳಿ ಜನ ಬಂದು ಸನ್ಮಾನ ಮಾಡಿದ್ರು ನನಗೆ. ನಮ್ಮ ಊರು ಹುಡುಗ ದುಬೈದಾಗ ಕಾರ್ಯಕ್ರಮ ಕೊಡ್ತಾನಂತ. ನನ್ನ ಹೆಂಡತಿ ನಾನೇನು ಕಡಿಮೆನ ಲೆಕ್ಕಕ್ಕೆ ಆರತಿ ಮಾಡಿ ತಿಲಕಟ್ಟು ಕಳ್ಸಕತ್ತಿದ್ಲ ಆಕಿ. ಆಕಿನ ಭಾವನೆ ಹೆಂಗಿತ್ತಂದ್ರೆ ಅಮರನಾಥ ಯಾತ್ರೆ ಹೋಗ್ತಾರೆ ನೋಡ್ರಿ, ಬಂದ್ರ ಬಂದ ಇಲ್ಲಂದ್ರೆ ಇಲ್ಲ ಲೆಕ್ಕಕ್ಕ ಹಂಗೆ ಕಳ್ಸಕತ್ತಿಲ್ಲು. ನಾ ಬರ್ತೀನಿ ಅಂದೆ ನಾನು. ನೀ ಬಾ ಬಿಡು, ನನ್ನ ಕೆಲಸ ನಾ ಮಾಡ್ತೀನಲ್ಲಕ್ಕಿ. ನಾನು ತಿಲಕೆಟ್ಟು ಹಚ್ಕೊಂಡು ಬಂದು ಬೆಂಗಳೂರು ಏರ್ಪೋರ್ಟ್ನಾಗ ಕೂತಾರೆ. ದೇವಣ ಅಂತ ಒಂದು ವಿಮಾನ ಬಂದು ನಿಂತು. ವಿಮಾನ ಸಂತೋಷದಿಂದ ಹತ್ಕೊಂತ ಹೋಗ್ಲಕತ್ತಿದ್ದೆ. ಸಂತೋಷ ಇದ್ದದ್ದು ಅರ್ಧ ಮೆಟ್ಟಲು ಆದ ತಕ್ಷಣ ಭಯ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಈ ವಿಮಾನ ಮೇಲೆ ಡಮ್ ಅಂತಂದ್ರೆ ಹೆಂಗಪ್ಪ ನೋಡ್ರಿ. ಹೆಂಗಂತಂದ್ರೆ ಟ್ರೈನ್ಯಾಗ ಬಸ್ನಾಗ ಎಕ್ಸ್ಟ್ರಾ ಹೆಣ ಆದ್ರೆ ಮನೆಗೆ ಬಂದ್ಬಿಡ್ತಾವು. ಈ ವಿಮಾನ ಮೇಲೆ ಡಮ್ ಅಂತ ಹೆಣ ಸತೆ ಸಿಗಂಗಿಲ್ಲ. ಅದ್ರಾಗ ನನ್ನ ಹೆಣ ಸಿಗೋದು ಭಾಳ ಕಷ್ಟ ಐತಿ. ಯಾವುದೋ ಒಂದು ಪೈಪ್ ಇರ್ಬೇಕಂತೇಳಿ ಬಿಟ್ಟು ಹೋದ್ರೆ ಹೆಂಗ ಅಂತ ನನ್ನ ಲೆಕ್ಕಾಚಾರ. ಅಂಜ್ಕೊಂಡು ಹೋದೆ ರೀ. ಹೋದ ತಕ್ಷಣ ಗಗನಸಕ್ಕಿ ನಿಂತಿಲ್ಲಲ್ಲ, ನೋಡಿದೆ, ಮನಸ್ಸು ನಿರ್ಮಲ ಅನಿಸ್ತು ನನಗೆ. ಒಳಗೆ ಹೋಗಿ ಕುಂತ ತಕ್ಷಣ ಕಣ್ಣು ಮುಚ್ಚಿದೆ. ಯಾರೋ ಬಂದು ಭುಜ ತಟ್ಟದಂಗೆ ಆಯ್ತು ನನಗೆ ಅಂಜಿಕೆ ಆಗಿಬಿಡ್ತಿ. ಈ ಮಂಗಳ ಮುಖ್ಯರು ಇಲ್ಲಿನ ಬಂದ್ರೆ ಪನಿಸ್ಬಿಡ್ತಿ ನನಗೆ. ಇಂಡಿಯಾದಾಗ ನೋಡ್ರಿ ಮಾಮ ರೊಕ್ಕ ಕೊಡು ಅಂತೇಳಿ ಬಂದೇ ಬಸ್ತಿರ್ತಾರೆ. ಬಂದು ಕಣ ತೆಗೆದು ನೋಡಿದೆ, ಗಗನಸಕ್ಕಿ ನಿಂತಿದ್ಲು. ಸರ್ ಪ್ಲೀಸ್ ಬೆಲ್ಟ್ ಅನ್ಲಕ್ಕಿ. ನಾನು ಇಲ್ಲಮ್ಮ ನಾ ಪ್ಯಾಂಟ್ ಅಷ್ಟು ಹಾಕಿದ್ರೆ ಬೆಲ್ಟ್ ಅಲ್ಲಿ ಹಾಕಂಗಿಲ್ಲ. ನಿಮ್ಮದು ಪ್ಯಾಂಟಿನ ಬೆಲ್ಟ್ ಅಲ್ಲ ಸರ್, ಸೀಟಿನ ಬೆಲ್ಟ್ ಹಾಕೋರು. ಈ ವಿಮಾನ ಮೇಲೆ ಹೋಗೋ ಮುಂದಾಗ ಎಳೆ ಮುಂದಾಗ ಬಕ್ ಬಾರ್ಲೆ ಲೆಕ್ಕಕ್ಕೆ ಹಾಕ್ತಾರ. ಹಾಕ್ಕೊಂಡು ಕೂಡ್ರಿ ಅಂತಂದು ಹಾಕ್ಕೊಂಡು ಕುಂತೇನೆ. ಕುಂತ ತಕ್ಷಣ ಹಿಂಗೆ ವಿಮಾನ ಟೇಕ್ ಆಫ್ ಆಗ ಮುಂದಾಗ ಏನು ಅನ್ಸಿಲ್ಲ ರೀ. ನಿನ್ನೇನು ಏನು ಅನ್ಸಿಲ್ಲ ನನಗೆ. ನಾಗರ ಪಂಚಮಿ ಟೈಮ್ನಾಗ ಚೌಕಲೆ ಕುಂತ ಹೋದಂಗೆ ಆಗಿಬಿಡ್ತೀನಿ ನಾನು. ಹೋದ್ಮೇಲೆ ನಿಂತು ಬಿಡ್ತು. ಆ ಟಣ್ಣ ಅಂತೇಳಿ ಗಂಟೆ ಬಂತು. ಆಮೇಲೆ ನಿಂತು ಬಿಡ್ತು. ಯಾಕ್ರೆ ನಿಂತಲ್ಲಿ ದಾಬಾಗ ಸ್ಟಾಪ್ ಅದ ನಂದೆ ನಾನು. ಇಲ್ಲೇ ದಾಬ ಇರ್ತದೆ ರೀ. ಎಲ್ಲ ನಿಮ್ಗೆ ಇಲ್ಲೇ ಕುಡಿಯೋದಕ್ಕೆ ತಿನ್ನೋದಕ್ಕೆ ಇಲ್ಲೇ ತಂದು ಕೊಡ್ತಾರೆ. ಸುಮ್ ಕೊಡು ಅಂತಂದ್ರೆ ಸುಮ್ ಕುಂತೆ. ಅವಾಗ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಈ ವಿಮಾನ ಅಪಘಾತ ಆಗೋ ಸಮಯ ಬಂದಾಗ ಈ ವಿಮಾನದಿಂದ ನಾವು ಹೆಂಗೆ ಜಿಗಿಬೇಕು, ಪ್ಯಾರಾಶೂಟ್ ಹಾಕೊಂಡು ಹೆಂಗೆ ಸಿಗಬೇಕು, ಶೂಟ್ ಹಾಕೊಂಡು ಹೆಂಗೆ ಸಿಗಬೇಕು, ಓಡಿಸು ಅಪಶಕನ ಅವೇ ನುಡಕೈತವ್ರು. ಫಸ್ಟ್ ಟೈಮ್ ನಾ ಕುಂತೀನಿ. ಅದು ಗೇಟ್ ಎಮರ್ಜೆನ್ಸಿ ಎಕ್ಸಿಸ್ಟ್ ಆದಲ್ರಿ, ಅದ್ರಾಗ ಬಂದು ಕುಂತೀನಿ ನಾನು. ಅವೆಲ್ಲ ನೋಡಿ ಒಟ್ಟು ಜಲ್ ಅನಿಸ್ಬಿಡ್ತೀನಿ. ಭೂಗಲು ಬಿದ್ದತ್ ನಾ ಮನುಷ್ಯಾಗ ಎಲ್ಲಿ ಹೋಗ್ಬೇಕಂದ್ರೆ ಟೈಲೆಟ್ ಹೋಗ್ಬೇಕು ಅನಿಸ್ತಾನೆ. ನಾ ಎದ್ದಿನಿಂತ ಹೆಣ್ಮಗಳಿಗೆ ಹಿಂಗೆ ಅಂತೆ ನಾನು. ಆಕೆಗೆ ಗೊತ್ತಾಗಲಿಲ್ಲ, ಆಕೆಗೇನು ಗೊತ್ತಾಗ್ತದೆ ನೋಡಮ್ಮಂತ ಹಿಂಗೆ ಅಂದೆ ನಾನು. ಅದನ್ನು ಗೊತ್ತಾಗಲಿಲ್ಲ. ಪುಣ್ಯತಿಗಿತ್ತಿಗೆ ಟೈಲೆಟ್ ಅಂತ ಕೇಳಿದೆ. ಹಿಂಗೆ ಅಂತೇಳಿ ಸಿಗ್ನಲ್ ಕೊಟ್ಟಲು. ನಾವು ಹೋದೆ. ವಿಮಾನ ಚಾಲಕನಂದು ಇಷ್ಟು ಟೈಲೆಟ್ ಅದು 2x2 ಆದ್ರೆ ಅದು. ಈ ದಪ್ಪಿದ್ದವ್ರು ಹೆಂಗೆ ಹೋಗಿ ಬರ್ತಾರೋ ಹೆಂಗಿಲ್ಲೋ ಇನ್ನೂ ತನಕ ತಿಳಿಯಾರ್ದಂಗೆ ಆಗ್ಯದ. ಒಳಗೆ ಹೋದ್ಮೇಲೆ ಬಾಗಿಲು ಮುಚ್ಕೊಂಡೆ ನಾನು. ಅದು ಚಿಲಕ ಹಾಕೊಳ್ಳೋದು ಗೊತ್ತಾಗಲ್ಲ ನನಗೆ. ಬಜಿ ಐತ್ರಿ ಒಳಗೆ ಕತ್ತಲಾದಾಗ ಚಿಲಕ ಹಾಕೊಳ್ಳೋದು ಗೊತ್ತಾಗೋದು. ಚಿಲಕ ಬಿತ್ತಂದ್ರೆ ಲೈಟ್ ಬರ್ತದೆ ಒಳಗೆ, ಇಲ್ಲಿ ಲೈಟ್ ಬರಂಗಿಲ್ಲ. ಅದು ಹೆಂಗೋ ಒಂದು ಮಾಡಿ ಏನು ಮಾಡಿದೆ, ನನಗಿದ್ರೆ ಅರ್ಜೆಂಟ್ ಅನ್ಸಕತ್ತಿತ್ತು. ವೆಸ್ಟರ್ನ್ ಸ್ಟೈಲ್ ಕಮೋಡ್ ಇತ್ತಲ್ರಿ, ಅದ್ರ ಮೇಲೆ ಕೂತ್ಕೊಂಡು ಬಾಗಿಲಿಗೆ ಕಾಲು ಹೊತ್ತಿಬಿಟ್ಟೆ ನಾನು. ನೋಡಮ್ಮ ಏನಾಗ್ತದಾಗಲಿ ಅಂತ. ಬಂದು ಮಂದಿ ದಬ್ಲಾಕ್ ಚಾಲು ಮಾಡಿದ್ರು. ಯಾಕಂದ್ರೆ ವೆಕೆಂಟ್ ಅಂತೇಳಿ ತೋರ್ಸಾಕತ್ತೆ. ಚಿಲ್ಕ ಬಿದ್ದು ನೋಡ್ರಿ ವೆಕೆಂಟ್ ಅಂತ ತೋರ್ಸಾಕತ್ತೆ. ನಾನು ಇನ್ನು ಸ್ವಲ್ಪ ಶಕ್ತಿ ಜಾಸ್ತಿ ಮಾಡಿದೆ. ಅವ 8-10 ಮಂದಿ ಕರ್ಕೊಂಬಂದ ಜಾಮ್ ಆಗದ ಬೈರೆ ಅಂತ ಬಂದು ಓಸು ಮಂದಿ ದಬ್ಲಾಕ್ ಚಾಲು ಮಾಡಿದ್ರು. ನಾನು ಒಳಗೆ ಕುಂತಲೇ ನಾನು ಇದಾದ್ರೆ ಭಾಳ ಗದ್ಲಕ್ಕೆ ಬಿಡ್ತೀನಿ ಅಂತ ತಿಳ್ಕೊಂಡು ಒಳಗೆ ಕುಂತಲೇ ಹಳ್ಳಿ ಲೆಕ್ಕಕ್ಕೆ ಅಂದೆ ನಾನು. ಅವನಿಗೆ ಗೊತ್ತಾಯ್ತು ಯಾವನು ಉತ್ಸವವಾಗಿ ಬಂದ ನೀವ ಫಸ್ಟ್ ಟೈಮ್ ಬಂದದ ಕ್ಯಾಂಡಿಡೇಟ್ ಅಂತಂದು ಕೈ ಬಿಟ್ಟು ಹೋದ ಪುಣ್ಯಾತ್ಮ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಹೊರಗೆ ಬರೋ ಮುಂದಾಗ ಅಲ್ಲಿ ಏನೋ ಒಂದು ಪ್ರೆಸ್ ಅಂತೇಳಿ ಒಂದು ಹೆಬ್ಬಟ್ಟು ಸಿಂಬಲ್ ಇತ್ತು ರೀ. ನೋಡಮ್ಮ ಯಾವುದೋ ಬಟನ್ ಐತಿ ತಿಳ್ಕೊಂಡು ಒತ್ತಿಬಿಟ್ಟೆ ನಾನು. ವಿಮಾನದಾಗ್ಲಿಂದ ಭೌ ಅಂತ ಶಬ್ದ ಬಂತು. ಸತ್ಯ ಬಂದೆ ನಾನು. ಈ ವಿಮಾನಕ್ಕೆ ಏನಾಯ್ತು ಬಿಡ ನಂಗೆ ಅನ್ಸ್ಬಿಡ್ತೀನಿ ನನಗೆ. ಆ ಪೈಕಿನೇ ಬಾಗಿಲು ಸದಗ ಹಾಕಲಿ ಓಡ್ಕೊಂಬಂದು ನಾನು ಸೀಟಿಗೆ ಕುಂತೆ ನಾನು. ಬಾಜಿದ್ದ ಪ್ರಾಣೇಶ್ವರ್ ಕೇಳಿದ್ರೆ ಏನಾಯ್ತು ಮಾಮ ಅಂದ್ರೆ 3 ತಾಸಲ್ಲಿ ಮಾತಾಡ್ಸ್ಬಿಡ್ರಿ ಅಂದೆ ನಾನು. ನನಗೇನು ಅಂಜಿಕೆ ಅಂದ್ರೆ ಆ ವಿಮಾನಕ್ಕೆ ಅಂದ್ರೆ ನನ್ನ ಮೇಲೆ ಬರ್ತಂತ ಅಂಜಿಕೆ ಅದು. ನಾನೆಲ್ಲಿ ಕೊಡ್ಸೋಕೆ ಹೋಗ್ಲಿ, ನಾನೆಲ್ಲಿ ಮಾಡ್ಸೋಕೆ ಹೋಗ್ಲಿ, ಬಡಸೊಳ ಮಗ ನಾನು. 3 ತಾಸು ಆಗೋದಕ್ಕಿಂತ ಮುಂಚೆ ಇನ್ನೊಂದು ಅವಘಡ ಆಯ್ತು ಅಲ್ಲಿ.
ಒಬ್ಬ ದೋತ್ರ ಉಟ್ಕೊಂಡು ಮನುಷ್ಯ ಅದಾ ಪೈಕನಿಗೆ ಹೋದ. ನಾನಾ ಇಷ್ಟು ಸಮಸ್ಯೆಗೆ ಎದುರಿಸಿನಿ. ಓದಿದವ ಶಾಣವಿದ್ದವ ಇದ್ದದ್ರಾಗ ಈ ಯಜಮಾನ್ ಮನುಷ್ಯಂದು ಏನಾಗ್ತಂತ ತಿಳ್ಕೊಂಡು ಆತನಿಂದ ಓದಿ ನಾನು ಹೋಗಿ ಫಾಲೋ ಮಾಡಿದೆ. ಬಾಗಿಲು ತಳ್ಳಿ ನೋಡ್ತೀನಿ ರೀ, ಬಾಗಿಲು ಚಿಲುಕ ಹಾಕೋಣ. ಆ ಮನುಷ್ಯನ ಮುಂದೆ ನಾನೇ ಶಾಣವಲ್ಲ ಅಂತ ಅನ್ಕೊಂಡೆ. ಆದ್ರೆ ಏನು ಮಾಡ್ತೀರಿ, ನೆಕ್ಸ್ಟ್ ಅನಾಹುತ ಆಗಿಬಿಡ್ತು. ಅಲ್ಲಿ ನೀರು ಹೆಂಗಿಲ್ಲ ರೀ, ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ, ಸುತ್ತಿಟ್ಟಿರ್ತಾರಲ್ಲ, ಆ ದೋತ್ರ ಚುಂಗಿಡಿ ಶಿಕ್ಷೆ ಮುಂದಾಗ ಅದು ಸೇರಿಸಿ ಶಿಕ್ಷೆ ಬಿಟ್ಟಾತ. ಶಿಕ್ಷೆ ಹೊರಗೆ ಬಂದ್ಬಿಟ್ಟ. ಅದು ಉಳಿಕೆ ಅಂತ ಸುಳ್ಳಿ ಉಳಿಕೆ ಅಂತ ಅದು ಬರಕತ್ತಿದ್ದು. ಗಗನ ಸಖಿ ಹಿಂದಲಿನ ಸುತ್ತಿಗೆ ಅಂತ ಅಕ್ಕಿ ಬರಕತ್ತಿದ್ಲಕ್ಕಿ. ಈ ಗಣಮಗ ಹೆಣ್ಮಗಳಿಗೆ ಹೇಳ್ತಾನೆ, ನಡೆ ಮನೆ ಆ ಕಡೆ, ನಾನು ಹೇಳ್ತೀನಿ ನೋಡಿದೆ ಅನುಮಾನ ಪಡ್ತಾಳಂತ ಈತ ಅಂತಾನೆ. ಈ ಥರ ಆದತ್ನಾಗ ನಾನು ಆ ಅಜ್ಜಿಗೆ ಹೋಗಿ ಹೇಳಿದೆ, ಅಜ್ಜ ಹಿಂಗಲ್ಲ ಅಂತಂದು ಮತ್ತೆ ಕಟ್ ಮಾಡಿ ಕೊಟ್ಟು ಮತ್ತೆ ತೊಗೊಂಡೋದ್ರ ಬಂಧುಗಳು. ಇವೆಲ್ಲ ವಿಮಾನದಲ್ಲಿ ಆದಂಥ ಘಟನೆಗಳು ಇವತ್ತು ನಿಮ್ಮ ಮುಂದೆ ಹೇಳೋ ಮುಂದಕ್ಕೆ ಸಂತೋಷ ಅನಿಸ್ತದೆ. ನಮ್ಮ ಮಂದಿಗಿನ್ನ ಈ ಟಾಯ್ಲೆಟು ವಾಶ್ರೂಮು ಇಷ್ಟ ನಾವು ಈ ಇತ್ತೀಚೆಗೆ ವಾಶ್ರೂಮ್ ಅಂತೇಳಿ ಬಂದದ್ರಿ, ರೆಸ್ಟ್ ರೂಮ್ ಅಂತಂದು ಇತ್ತೀಚೆಗೆ ಬಂದದ. ನಮ್ಮ ಕಡೆಗೆ ರೆಸ್ಟ್ ರೂಮ್ ಅಂತಂದು ಬೇರೆನೇ ತೊಗೊಂಡ್ಬಿಡ್ತೀವಿ ನಾವು. ನಿನ್ನೆ ಬೆಂಗಳೂರಲ್ಲಿ ನೋಡಿದೆ ಫ್ಯಾಮಿಲಿ ಟಾಯ್ಲೆಟ್ ಅಂತ ಇತ್ತು. ನಾನು ಅನ್ಕೊಂಡೆ ಕುಟುಂಬ ಸಮೇತ ಹೋಗೋದಾದ್ರೆ ಅಂತ ತಿಳ್ಕೊಂಡೆ ನಾನು. ಫ್ಯಾಮಿಲಿ ಟಾಯ್ಲೆಟ್ ಅಂತ ನಾನು ಅನ್ಕೊಂಡು ಪ್ರಾಣೇಶ್ವರ ಇದು ಕುಟುಂಬ ಸಮೇತ ಹೋಗೋದಂದ್ರೆ ಒಮ್ಮಲ್ಲಿ ಅಷ್ಟು ಜನ ಅಂತಂದೆ ನಾನು. ಇಲ್ಲ ರೇ ತಾಯಿ ಮಗ ಹಿಂಗೆಲ್ಲ ಹೋಗ್ತಿರ್ತಾವೆ, ಸಣ್ಣ ಸಣ್ಣ ಹುಡುಗರು ಇರ್ತಾವಲ್ಲ ಅದಕ್ಕೆ ಕೊಟ್ಟಿರ್ತಾರೆ ಅಂತಂದು ಹೇಳಿ ಕಳಿಸಿದ್ರು. ಇವೆಲ್ಲ ಯಾಕೆ ಕೇಳ್ತೀವಿ ಅಂತಂದ್ರೆ ಮುಂದುಗಡೆ ಆದಂಥ ಅನುಭವಗಳು ಬಂಧುಗಳು. ನೀವೆಲ್ಲ ಇಲ್ಲೆಲ್ಲ ಹೆಣ್ಮಕ್ಳು ಬಂದಿರೋ ಪ್ರಾಣೇಶ್ವರ ಆಗ್ಲೇ ಹೇಳಿದರು ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ ಅಂತಂದು. ನಿಜವಾಗಿ ಅವ್ರು ಹೇಳಿದಂಥ ಮಾತು ಅಕ್ಷರಶಃ ನಿಜ. ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ ಯಾಕಪ್ಪ ಅಂತಂದ್ರೆ ಅವ್ರು ಮಾನಸಿಕವಾಗಿ ಬಲಿಷ್ಠರಿರ್ತಾರೆ ಬಂಧುಗಳೇ. ಹಿಂಗಾಗಿ ಹೆಣ್ಮಕ್ಳಿಗೆ ಆಯುಷ್ಯ ಜಾಸ್ತಿ. ಗಂಡಸರು ದೈಹಿಕವಾಗಿ ಬಲಿಷ್ಠರಿರ್ತೀವಿ ನಾವು, ಇಲ್ಲ ಅಂತ ಅನ್ನಂಗಿಲ್ಲ. ಮಾನಸಿಕವಾಗಿ ಯಾರು ಬಲಿಷ್ಠರಿರ್ತಾರೆ ಜಾಸ್ತಿ ದಿವಸ ಬದುಕ್ತಾರ. ಇನ್ನೊಂದು ಕಾರಣ ಐತ್ರಿ ಹೆಣ್ಮಕ್ಳು ಜಾಸ್ತಿ ದಿವಸ ಬದುಕ್ಲಕ್ಕ. ಯಾಕಪ್ಪ ಅಂತಂದ್ರೆ ಮೇಕಪ್ ಮಾಡ್ಕೊಂತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗೆಂತ ರಾತ್ರಿ ತನಕಿಂತ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾರೆ. ರಾತ್ರಿ 11 ಗಂಟೆಗೆ ಹೋಗಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮುಖಂಬಿಡ್ತಾರೆ. ಯಮದೂತ ಇವ್ರು ತೊಗೊಂಡೋಗ್ಬೇಕಂತೇಳಿ ಬರ್ತಾನೆ. ಬಂದು ಇವ್ರ ಕಡೆಗೆ ನೋಡ್ತಾನೆ, ಈಕೆ ಎಲ್ಲಲೇ ಬೇರೆ ಕಿತ್ತುಕೊಂಡು ಆಫೀಸ್ ಹೋಗಿಬಿಡ್ತಾನವ. ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗೊಂಡ ಗಂಡಸರು ಬಂಧುಗಳು ಇಲ್ಲೆಲ್ಲ ಕುಂತಾವಲ್ಲ. ಇವಕ್ಕೇನೇ ಬೇಕಾಗಿಲ್ಲ ರೀ, ಮೇಕಪ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಗಂಡ ಅದು ಹುಲಿನೇ ಅದು.